ಎಸ್ ಫೋಟೋಶೂಟ್ ಬಗ್ಗೆ ಹೇಳ್ತಾ ಇದ್ದೆ. ಈಗ ಫೋಟೋಶೂಟ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಪರ್ಸನ್ ಶ್ವೇತಾ ಅವ್ರು ಇಂಟ್ರೊಡ್ಯೂಸ್ ಮಾಡಲಿ. ಅಲ್ಲ, ಇವಳು ಸುನೀತಾ ನಾಡಿಗ್ ಅಂತ. ಒಂದು ಇವಳ ನೋಡ್ರೆ ಫೋಟೋಗ್ರಾಫರ್ ಕಮ್ ಮಾಡೆಲ್ ಜಾಸ್ತಿ. ಥ್ಯಾಂಕ್ ಯು. ಇನ್ನೊಂದೇನಂದ್ರೆ ಶಿ ಇಸ್ ಅ ವಂಡರ್ಫುಲ್ ಮದರ್. ರೀಸೆಂಟ್ಲಿ ಇವಳಿಗೂ ಮಗು ಆಯ್ತು, 2 ವರ್ಷ. 2 ವರ್ಷ ಅದೇ ವಾಟ್ ಎವರ್, ನಮಗೆ ರೀಸೆಂಟ್ ಮ್ಯಾರಿಡ್ ತರನೇ ಕಾಣಿಸ್ತಿಲ್ಲ, ನೀವು ನೋಡಿದ್ರೆ ಮಗು ಆಯ್ತು. ಸೊ ಹಂಗಾಗಿ ಇವಳ ಹತ್ರ ಫುಲ್ ಟಿಪ್ಸ್ ಅಪ್ಪ, ನಾವು ಫುಲ್ ಟಿಪ್ಸ್ ತೊಗೊಂಡಿದ್ವಿ. ವೇತನ್ಕಿಂತ ನಂಗೆ ಟಿಪ್ಸ್ ನಾನು ಆಕ್ಚುಲಿ ಕೇಳ್ಬೇಕು ವಾಪಸ್ ಹೇಗ್ ಮ್ಯಾನೇಜ್ ಮಾಡ್ತೀಯ ಮುಂದೆ ಅಂತ. ಸೊ ಅಂದ್ರೆ ಫೋಟೋಶೂಟ್ ಟಿಪ್ಸ್ ಜೊತೆ ಈ ಮದರ್ಹುಡ್ ಬಗ್ಗೆನೂ ಟಿಪ್ಸ್ ಆಗ್ತಾ ಇರುತ್ತೆ, ಶೇರ್ ಆಗ್ತಾ ಇರುತ್ತೆ. ಈ ಇನ್ನೊಂದೇನು ಗೊತ್ತಾ, ಸ್ಪೆಷಲ್ ಥಿಂಗ್ ಇಸ್ ನಾನು ಸಿಂಪಲ್ ಆಗಿ ಒಂದು ವಾಟ್ ಎವರ್ ಫಿಲ್ಮ್ ಕರಿಯರ್ ಎಂಟರ್ ಆಗೋದಕ್ಕಿಂತ ಮುಂಚೆ ನನ್ನ ನಾತಿ ಮದುವೆನಲ್ಲಿ ಫಸ್ಟ್ ಡೇ ವೆನ್ ಐ ಸಾ ಹರ್, ಶಿ ವಾಸ್ ಡೂಯಿಂಗ್ ದಿಸ್ ಫೋಟೋಶೂಟ್ and she was looking so gorgeous, the way she was handling everything. ಯಾರಪ್ಪ ಇಷ್ಟು ಚೆನ್ನಾಗಿ ಫೋಟೋಸ್ ತೆಗಿತಾ ಇದಾರೆ, ನೋಡೋಕ್ಕೂ ಇಷ್ಟು ಚೆನ್ನಾಗಿದ್ದಾಳಲ್ಲ ಇವಳು ಅಂತ ಅಂದ್ಕೊಂಡ್ರೆ, ನೆಕ್ಸ್ಟ್ ಡೇ ಶಿ ಕೇಮ್ ಅಂಡ್ ಆಸ್ಕ್ ಮೀ, ಯಾವುದೋ ಒಂದು ಸಾರಿ ಇದು ಆ್ಯಡ್ಗೋ ಏನಕ್ಕೋ ಈ ಥರ ಮಾಡಲಿಂಗ್ ಮಾಡ್ತೀರಾ ನೀವು ಅಂತ. ನಾನು ಕುಣಿದು ಕುಪ್ಪಳಿಸೋದೊಂದು ಬಾಕಿ, ಯಾವ ಹೆಣ್ಣು ಹುಡುಗಿ ತಾನೆ ಖುಷಿ ಆಗಲ್ಲ ಸೀರೆಗೆ ಅಥವಾ ಜ್ಯುವೆಲ್ರಿ ಸ್ಯಾರಿ ಎಸ್ಪೆಷಲಿ ಸಿಕ್ಕಾಪಟ್ಟೆ ಫೇವರೇಟ್ ಅಂತದು. ಅದರಲ್ಲೂ she's so artistic and she's so good at her work. So ಅವ್ರು ಕೇಳಿದಾಗ it's a compliment. I said yes. I'm going to fall. Flying ಅನ್ಕೊಂಡ್ರೆ you're falling. So ಆಗ ನಮ್ದು ಜರ್ನಿ ಶುರು ಆದ್ಮೇಲೆ ಐ ಥಿಂಕ್ ಇವಾಗಲೇ ನೆಕ್ಸ್ಟ್ ಇಂಪಾರ್ಟೆಂಟ್ ಫೇಸ್ ಆಫ್ ಮೈ ಲೈಫ್ ನಲ್ಲಿ she's with me. ಓಕೆ, ಸೊ ಯಾವ ಥರ ಫೋಟೋಶೂಟ್ ಪ್ಲಾನ್ ಮಾಡ್ಕೊಂಡಿರಿ? ಏನಾದ್ರು ಥೀಮ್ ಕಾನ್ಸೆಪ್ಟ್ ಆ ಥರದ್ದು ಏನಾದ್ರು ಇದೆಯಾ? ಹೇಗೆ ಥೀಮ್ ಕಾನ್ಸೆಪ್ಟ್ ಅಂತ ಏನು ಜಾಸ್ತಿ ಯೋಚನೆ ಮಾಡಿಲ್ಲ. ಆ್ಯಕ್ಚುಲಿ ನನಗೆ ಶ್ವೇತಾ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಐ ವಾಸ್ ಟ್ರೈಂಗ್ ಟು ರೀಚ್ ಅಪ್ ವೆರಿ ಲಾಂಗ್ ಟೈಮ್ ಟು ಡೂ ಒನ್ ಫೋಟೋ ಶೂಟ್ ವಿತ್ ಹರ್, ಬಟ್ ಆಗಿರಲಿಲ್ಲ. ಹೀಗೆ ಆ್ಯಸ್ ಯೂಶುವಲ್ ಶಿ ವಾಸ್ ವೆರಿ ಬ್ಯುಸಿ ವಿತ್ ಹರ್ ಅದರ್ಸ್ ಲಾಟ್ ಆಫ್ ಥಿಂಗ್ಸ್. ಸೊ ಐ ವಾಸ್ ಟ್ರೈಂಗ್ ಟು ರೀಚ್ ಅ ಸೆಲೆಬ್ರಿಟಿನೋ, ಸೊ ಅದು ಸ್ವಲ್ಪ ಆಗ್ತಾ ಇರಲಿಲ್ಲ. ಆದರೆ ಆಮೇಲೆ ಒಂದ್ಸತಿ ವೆನ್ ಐ ಗಾಟ್ ಟು ನೋ ಶಿ ಇಸ್ ಪ್ರೆಗ್ನೆಂಟ್, ಸೊ ಐ ಗಾಟ್ ಇನ್ ಟಚ್ ವಿತ್ ಹರ್. ಶಿ ಕಾನ್ಸ್ಟೆಂಟ್ಲಿ ಮಾಡೋಣ ಅಂತ ತುಂಬ ಖುಷಿ ಪಟ್ಲು ಅವಳು. ಅವಾಗಿಂದ ವಿ ವಿಲ್ ಥಿಂಕಿಂಗ್, ಅದೇ ಶ್ವೇತಾ ಆವಾಗಲೇ ಹೇಳ್ದಂಗೆ ನಾವು ಟಿಪಿಕಲ್ ಆಗಿ ಮದರ್ಹುಡ್ನ ತೋರಿಸೋ ಥರ ಏನು ಮಾಡೋದು ಬೇಡ. ಶಿ ವಾಂಟೆಡ್ ಟು ಶೋ ಹರ್ಸೆಲ್ಫ್ ಆಸ್ ವೆರಿ ಫಂಕಿ ಹ್ಯಾಪನಿಂಗ್ ಮಾಮ್ ಥರ, ದಟ್ ಶಿ ಇಸ್ ಗೋನ್ ಟು ಬಿ ವೆರಿ ಮಚ್. ಸೊ ಆ ಥರ ಏನಾದ್ರು ಗ್ಲಾಮರಸ್ ಆಗಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಫೈನ್, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಫೋಟೋಶೂಟ್ ಕಂಟಿನ್ಯೂ ಮಾಡಿ ಆಮೇಲೆ ಮಾತಾಡ್ತೀವಿ ನಿಮ್ಮ ಮತ್ತೆ. ಥ್ಯಾಂಕ್ ಯು, ಬಾಯ್. ನಾರ್ಮಲಿ ಹುಡುಗಿಯರು ಮದುವೆ ಬೇಡ ಅಂತಲೇ ಮದುವೆ ಆಗೋದು, ಆಮೇಲೆ ಕ್ಯಾರಿಂಗ್ ಇಲ್ಲ ಈಗಷ್ಟೇ ಮದುವೆ ಆಗಿದ್ದೀವಿ ಅಂದ್ಕೊಳ್ತಾರೆ. ಹಾಗೆ ಕ್ಯಾರಿಂಗ್ ಸ್ಟೇಜು ಎಲ್ಲನೂ ಕೂಡ ಬೇಡ ಅಂದ್ಕೊಂಡೆ ತಾನಾಗಿ ತಾನು ಆಕ್ಸೆಪ್ಟ್ ಮಾಡ್ಕೊಳ್ಳೋಂಥದ್ದು. ಅದ್ರೂ ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರದೇ ಆದಂಥ ಡ್ರೀಮ್ಸ್ ಇರುತ್ತೆ ಮಗು ಬಗ್ಗೆ. ಸೊ ನೀವು ಯಾವ ಥರ ಅಂದರೆ, ಈಗ ನಾರ್ಮಲಿ ಟಾಯ್ಸ್ ತೆಗೆದಿಡೋದು ಅಥವಾ ಬಟ್ಟೆ ಉಲ್ಲನ್ ಆ ಥರದ ನೆಟ್ಟಿಂಗ್ ಎಲ್ಲ ಮಾಡೋದು, ನೀವು ಯಾವ ಥರ ಡ್ರೀಮ್ಸ್ ಇಟ್ಕೊಂಡಿದ್ದೀರಾ ಮಗು ಬಗ್ಗೆ? ಸೊ ಅದೆಲ್ಲ ನನ್ನ ಮಮ್ಮಂಗೆ ಬಿಟ್ಬಿಟ್ಟಿದ್ದೀನಿ. ಲೆಟರ್ ಆಲ್ಸೋ ಕಾಂಟ್ರಿಬ್ಯೂಟ್ ಅಂತ, ಯಾಕೆಂತಂದ್ರೆ ಅಜ್ಜಿ ಆಗ್ತದಾರಲ್ವಾ, ಸೊ ಹಂಗಾಗಿ ಅವ್ರದ್ದು ಡ್ರೆಸ್ ಅವ್ರಿಗೆ ಹೋಮ್ವರ್ಕ್ ಕೊಟ್ಟಿದ್ದೀರಾ ನೀವು? ಲೆಟ್ ಮಿ ಜಸ್ಟ್ ರೆಸ್ಟ್ ಅಂಡ್ ಎಂಜಾಯ್. ನಾವು ಕೆಲಸ ಎಲ್ಲ ಬೇರೆಯವ್ರು ಮಾಡ್ಲಿ ಅಂತ ಇಲ್ಲ, ಅವ್ರಿಗೆ ಶಿ ಎಂಜಾಯ್ಸ್. ಅವ್ರಿಗೆ ಇವಾಗ ತಾಯಿ ಆಗೋದಕ್ಕಿಂತ ಅಜ್ಜಿ ಆಗೋದು ಇಸ್ ಬ್ಯೂಟಿಫುಲ್ ಫೀಲಿಂಗ್. ದಟ್ಸ್ ವಾಟ್ ಎಲ್ಲರೂ ಹೇಳೋದು ಕೇಳಿದ್ದೀನಿ ನಾನು. ಸೊ ಅಮ್ಮ ಶಿ ಇಸ್ ಲೈಕ್ ಎಂಜಾಯಿಂಗ್ ನಿಟ್ಟಿಂಗ್ ಅಂಡ್ ಮಗು ಬರುತ್ತೆ ಅಂತ ಅದಕ್ಕೆ ಅದು ಇದು ಮನೆ ರೆಡಿ ಮಾಡ್ಕೊ, ಹಿಂಗ್ ಮಾಡು ಹಂಗ್ ಮಾಡು ಅಂತ ಅವ್ರು ತುಂಬಾ ಎಕ್ಸೈಟ್ ಆಗಿದ್ದಾರೆ. ಅಂಡ್ ಮಗು ಪೋಸ್ಟರ್ಸ್ ಎಲ್ಲ ಸಿಕ್ಕಾಪಟ್ಟೆ ರೂಮಲ್ಲಿ ಹಾಕೊಳ್ತಾರೆ. ಆ ಥರ ನೀವೇನಾದರೂ ಸಿಕ್ಕಾಪಟ್ಟೆ ಮಗು ಪೋಸ್ಟರ್ಸ್ ಅಥವಾ ಬಾಲಕೃಷ್ಣನ್ ಫೋಟೋಗಳು ಆ ಥರದ್ದು ಏನಾದರೂ ಇಟ್ಟಿದ್ದೀರಾ? ಆ ಥರ ಒಂದೇನಂತಂದ್ರೆ, ಇಷ್ಟೆಲ್ಲ ಮಾತಾಡಿದೆ ನಾನು, ನನ್ನ ಗಂಡನ ಬಗ್ಗೆನೇ ಏನೂ ಹೇಳಿಲ್ಲ ನಾನು. ಅವನು ಆ್ಯಕ್ಚುಲಿ ನನಗಿಂತ ಬೆಟರ್ ತಾಯಿ ಆಗ್ತಾನೆ ಅನ್ಸುತ್ತೆ, ತಂದೆಗಿಂತ ತಾಯಿ ಆಗ್ತಾನೆ ಅನ್ಸುತ್ತೆ. ಯಾಕಂದ್ರೆ ಹಿ ಇಸ್ ಬೀನ್ ಪ್ರೆಗ್ನೆಂಟ್ ವಿತ್ ಮೀ. ನನಗಿಂತ ಜಾಸ್ತಿ ಅವನಿಗೆ ಎಲ್ಲ ಪ್ರೆಗ್ನೆನ್ಸಿ ಫೀಲಿಂಗ್ಸು, ನನಗಿಂತ ಜಾಸ್ತಿ ಅವನಿಗೆ ಏನ್ ಅನ್ನಿಸ್ಬೇಕಂದ್ರೆ ಅವ್ರಿಗೆ ಜಾಸ್ತಿ, ನಿದ್ರೆ ಜಾಸ್ತಿ ಅವನಿಗೆ. ನಾನಂದ್ರೆ ನಾನಾ ಪ್ರೆಗ್ನೆಂಟ್ ನೀನಾ ಅಂತ, ವಿ ಆರ್ ಪ್ರೆಗ್ನೆಂಟ್ ಅಂತ ಈಗೆಲ್ಲ ವಿ ಆರ್ ಪ್ರೆಗ್ನೆಂಟ್ ಅಂತ. ಸೊ 50-50 ರೆಸ್ಪಾನ್ಸಿಬಿಲಿಟಿ ಅಂತ. ಓಕೆ, ಸೊ ಹಾಗಾಗಿ ಇಬ್ರು ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಎಲ್ಲಾನು, ಏನೇನು ಬಯಕೆಗಳಿಂದ ಹಿಡಿದು ರೆಸ್ಟಿಂಗ್ ಇಂದ ಹಿಡಿದು ಎಲ್ಲ ಕೂಡ ಎಲ್ಲಾನು ಹಿ ಈಸ್ ಡೂಯಿಂಗ್ ಇಟ್. ಸೊ
ಈ ಟಾಯ್ಸ್ ವಿಚಾರದಲ್ಲೂ ಏನಾದ್ರು ಇಬ್ರು ಮಾತಾಡ್ಕೊಂಡು ಟಾಯ್ಸ್ ಅಲ್ಲಲ್ಲ ಅದೇ ಹೇಳಕ್ ಹೊರಟೆ ನಾನು ಏನಂತಂದ್ರೆ ಫೋಟೋಸ್ ಎಲ್ಲ ಹಾಕೋದಕ್ಕೆ ಅಂತ ಕೇಳಿದ್ರೆ ಅವನ್ದು ಒಂದು ಚಿಕ್ಕ ಮಗುದ್ ಒಂದು ಫೋಟೋ ಇಟ್ಬಿಟ್ಟಿದ್ದಾನೆ. ಇದನ್ನ ಯಾಕೆ ಇಟ್ಟೆ ಅಂತಂದ್ರೆ ನೀನ್ ನಾನ್ ಮಗು ಇದ್ದಾಗಿನ ಫೋಟೋ ನೋಡ್ತಾ ಇದ್ರೆ ನಂತರ ಹುಟ್ಟತ್ತೆ ಮಗು. ಫೋಟೋ ಅಂತಿರೋದು ಅವನೊಬ್ಬಂದೆ, ಒಂದು ಚಿಕ್ಕ ವಯಸ್ಸಿನ ಫೋಟೋ. ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ನು ಹೆಣ್ಣಾಗ್ಬೇಕು ಅಂತ ಆಸೆ. ಸೊ ಆದ್ರೆ ಅಪ್ಪನ ತರ ಇರ್ಬೇಕು ನೋಡಕ್ಕೆ. ಸೊ ಹಾಗಾಗಿ ಅವ್ನ ಫೋಟೋ ಇಟ್ಬಿಟ್ಟಿದ್ದಾನೆ. ಸರಿ ಬಿಡಪ್ಪ, ನೀನ್ ಯಾವ ಮಗು ಫೋಟೋನು ನೋಡಲ್ಲ, ನಿನ್ ಮಗು ಫೋಟೋನೇ ನೋಡ್ತಿರ್ತೀನಿ ಅಂತ ನಾನು.